ಚಾಲಕರ ನಡುವೆ ಕಿರಿಕ್. ಹಲ್ಲೆಗೊಳಗಾದ ಚಾಲಕ ಆಸ್ಪತ್ರೆಯಲ್ಲಿ ಸಾವು. ರಾಮನಗರ ಜಿಲ್ಲೆಯ ಚೆಕ್ಕೇರದೊಡ್ಡಿ ಗ್ರಾಮದಲ್ಲಿ ಚಾಲಕರ ಮಧ್ಯ ಉಂಟಾದ ವೈಷಮ್ಯ ಭೀಕರ ತಿರುವು ಪಡೆದು ಹಲ್ಲೆಗೊಳಗಾದ ಚಾಲಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ. ಮೃತರನ್ನು ಅವಿನಾಶ್ ಎಂದು ಗುರುತಿಸಲಾಗಿದೆ. ಅವರು ಟೊಯೋಟಾ ಬಸ್ ಚಾಲಕರಾಗಿ ಕೆಲಸ ಮಾಡುತ್ತಿದ್ದರು. ಇದೇ ಸಂಸ್ಥೆಯಲ್ಲಿ ಇನ್ನೋರ್ವ ಚಾಲಕನನ್ನು ಕೆಲಸಕ್ಕೆ ಸೇರಿಸಿದ್ದ ಅವಿನಾಶ್ ಹಾಗೂ ಸೂಪರ್ವೈಸರ್ ನಡುವಿನ ಜಗಳಕ್ಕೆ ಆ ಚಾಲಕ ಕಾರಣನಾಗಿದ್ದ ಎನ್ನಲಾಗಿದೆ. ಈ ವಿಚಾರವನ್ನು ಪ್ರಶ್ನಿಸಿದ ವೇಳೆ ಇಬ್ಬರ ಮಧ್ಯೆ ವಾಗ್ವಾದ ಉಂಟಾಗಿ ಘಟನೆಗೆ ಬೀಜ ಬಿತ್ತಿತು. ಈ ವೈಮನಸ್ಯದ ಹಿನ್ನೆಲೆ ಇನ್ನೋರ್ವ ಚಾಲಕ ಹಲ್ಲೆಗೆ ಸಂಚು ರೂಪಿಸಿದ್ದಾನೆ ಎನ್ನಲಾಗಿದೆ. ಕ್ಯಾಬ್ ಹಾಳಾಗಿದೆ ಎಂಬ ನೆಪದಲ್ಲಿ ಅದನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಸಹಾಯ ಕೇಳಲಾಗಿದೆ. ಇದೇ ವೇಳೆ ಬಸ್ ಓಡಿಸಿಕೊಂಡು ಬರುತ್ತಿದ್ದ ಅವಿನಾಶ್ ಮಾನವೀಯತೆ ತೋರಿಸಿ ಕೆಳಗಿಳಿದು ಕ್ಯಾಬ್ ತಳ್ಳಲು ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಹಿಂದಿನಿಂದ ಮರದ ರೆಂಬೆಯಿಂದ ಅವಿನಾಶ್ ಮೇಲೆ ಹಲ್ಲೆ ನಡೆಸಲಾಗಿದ್ದು, ಅವರು ಸ್ಥಳದಲ್ಲೇ ಕುಸಿದು ಬಿದ್ದರು. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು, ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದರು. ಈ ಘಟನೆಗೆ ಸಂಬಂಧಿಸಿದಂತೆ ಹಲ್ಲೆಯ ದೃಶ್ಯ ಬಸ್ಸಿನ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಪ್ರಕರಣದ ತನಿಖೆಗೆ ಪ್ರಮುಖ ಸಾಕ್ಷಿಯಾಗಿ ಪರಿಣಮಿಸಿದೆ. ಘಟನೆ ಕುರಿತು ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳಿಗಾಗಿ ಶೋಧ ಕಾರ್ಯ ಮುಂದುವರಿದಿದೆ. ಅಂಗಾಂಗ ದಾನದ ಮೂಲಕ ಮಾದರಿ. ಮಗನ ಸಾವಿನ ದುಃಖದಲ್ಲಿಯೇ ಅವಿನಾಶ್ ಕುಟುಂಬವು ಮಾನವೀಯತೆ ಮೆರೆದು ಮೃತನ ಅಂಗಾಂಗ ದಾನ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ. ಈ ನಿರ್ಧಾರವು ಸಮಾಜದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.